ಸೊ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತಿಂದ ನಾನು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಸ್ನಾನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕ್ವಿಕ್ಕಾಗಿ ಟಿಫನಿಗೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ತಂಗಿ ಬೇರೆ ಕಾಲ್ ಮಾಡಿದ್ಲು, ಶಾಪಿಂಗ್ ಹೋಗಬೇಕು ಸ್ವಲ್ಪ ಬಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಕ್ವಿಕ್ಕಾಗಿ ಟಿಫನ್ನ ಪ್ರಿಪೇರ್ ಮಾಡಿಬಿಟ್ಟು ಮಕ್ಕಳಿಬ್ರಿಗೂ ಟಿಫನ್ನ ಮಾಡಿಸಿ ಸೊ ಹೊರಡ್ತೀನಿ. ಬನ್ನಿ, ಇವತ್ತಿಂದ ನನ್ನ ಕಂಟಿನ್ಯೂಸ್ ಡೈಲಿ ವ್ಲಾಗ್ಸ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಸೊ ಆದಷ್ಟು ಪ್ರಯತ್ನ ಪಡ್ತೀನಿ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ಸೆಂಟರಲ್ಲಿ ಸಮಥಿಂಗ್ ಏನಾದ್ರು ಶಾಪಿಂಗ್ ಮತ್ತು ಕೈಂಡ್ ಆಫ್ ಏನಾದ್ರು ಇನ್ಫಾರ್ಮೇಷನ್ಸ್ ಗೊತ್ತಿದ್ರೆ ಅದನ್ನು ಸಹ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಸೊ ಬನ್ನಿ, ಇವತ್ತಿನ ದಿವಸ ಹೇಗಿರುತ್ತೆ ಅಂತ ನೋಡೋಣ. ನನ್ನ ಮಗನೂ ಎದ್ದಿದ್ದಾನೆ, ಅವನಿಗೆ ಇವಾಗ ಟಿಫನ್ ಮಾಡಿಸ್ತೀನಿ. ನನ್ನ ಮಗಳು ಏನೋ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಕೊಡ್ತೀನಿ ಅಷ್ಟೇ ನಾನು. ಸೊ ಬನ್ನಿ ಇವಾಗ ಹೋಗೋಣ. ನೋಡಿ, ಇವಳ್ದು ಟೆಕ್ನಿಕ್ ಏನು ಗೊತ್ತಾ, ಚಿಕ್ಕ ಫೋನ್ ಮಾಡಿಕೊಡು ಅಂತ ಫೋನ್ ಇಸ್ಕೊಳ್ಳೋದು. ಅದಾದಮೇಲೆ ಹಂಗೆ ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡಿ ಸೈಲೆಂಟಾಗಿ ಯೂಟ್ಯೂಬ್ ಹಾಕೊಂಡು ಕುತ್ಕೊಂಡು ನೋಡ್ತಾ ಇರ್ತಾಳೆ. ನೋಡಿ, ಹಿಂಗೆ ಮಾಡೋದು ಡೈಲಿ ಇವಳು. ಆ್ಯಂಡ್ ನಾನು ಮಸಾಲ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಕಡಲೆಬೇಳೆ ಎರಡೂ ಒಂದೇ ಸಲ ಹಾಕ್ತೆ ಅಂತ ಬೈಕೊಂಬೇಡಿ, ಅರ್ಜೆಂಟಲ್ಲಿ ಹಾಗೆ ಹಾಕ್ಬಿಟ್ಟೆ ನಾನು. ಸೊ ನೆಕ್ಸ್ಟ್ ಬಂದು ಕಡಲೆ ಬೀಜ ಹಾಕ್ತೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೋತೀನಿ, ಯಾಕಂದರೆ ನಂಗೆ ಸೀದೋಗ್ಬಿಡುತ್ತೆ ಅಂತ ಭಯ ಜಾಸ್ತಿ ಒಗ್ಗರಣೆ ಏನಾದ್ರು ಹಾಕಬೇಕಾದ್ರೆ. ನಿಮಗೂ ಕೂಡ ಹಿಂಗೆ ಆಗುತ್ತಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿನೂ ಹಾಕೊತೀನಿ. ಕೆಲವ್ರು ಈರುಳ್ಳಿ ಹಾಕೊಳ್ಳಲ್ಲ, ನಾನು ಈರುಳ್ಳಿ ಹಾಕೊತೀನಿ ಮಸಾಲ ಚಿತ್ರಾನ್ನಗೆ. ತುಂಬ ನೀಟಾಗಿ ಅದು ಒಂದು ಹಾಫ್ ಥರ ಬಾಯ್ಲ್ ಆದರೆ ಸಾಕು, ಫ್ರೈ ಆದರೆ ಸಾಕು. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊತೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಚಿತ್ರಾನ್ನ ಸಿಕ್ಕಾಪಟ್ಟೆ ಖಾರ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಟೊಮೊಟೊ, ಒಂದು ಚಿಕ್ಕ ಟೊಮೆಟೊ ಹಾಕೊಂಡು ಚೆನ್ನಾಗಿರುತ್ತೆ. ಆ್ಯಂಡ್ ಬಟಾಣಿ ಮತ್ತು ಕ್ಯಾಪ್ಸಿಕಮ್ನ ಫಸ್ಟೇ ನೀರಿಗೆ ನೆನೆಸಿಟ್ಕೊಂಡಿರ್ತೀನಿ. ಬಟಾಣಿ ಯಾವುದೇ ಕಾರಣಕ್ಕೂ ಈಗ ಪ್ಯಾಕೆಟಲ್ಲಿರೋದಂತೂ ಖಂಡಿತ ಹಾಕಬೇಡಿ, ಅದು ಕಲರ್ ಬಿಟ್ಕೊಳ್ಳುತ್ತೆ, ಅದು ಪಾಯ್ಸನಸ್ಸು. ಈ ರೀತಿ ಬಟಾಣಿ ಸಿಪ್ಪೆ ಇರುತ್ತಲ್ಲ, ಆ ರೀತಿ ಸುಲ್ದಿ ಹಾಕೊಳ್ಳೋದೇ ಬೆಸ್ಟು ಬಟಾಣಿನ. ನೋಡಿ, ಈ ರೀತಿ ನೀಟಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಡು ಸಹ ಫ್ರೈ ಮಾಡ್ಕೊಬೋದು, ಬೇಗನೆ ಬೆಂದೋಗುತ್ತೆ. ಎಲ್ಲನೂ ಏನೇ ಆಗಿರ್ಬೋದು, ತರಕಾರಿ ಆ ಥರ ನೀವೇನೇ ಹಾಕಿದ್ರೂ ಅರಿಶಿನ ಉಪ್ಪು ಚಿಟಿಕೆ ಹಾಕೊಂಡ್ರೂ ಸಹ ಬೇಗ ಬೆಂದೋಗ್ಬಿಡುತ್ತೆ. ನಾನು ನೆಕ್ಸ್ಟು ಉಪ್ಪು, ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಚಕ್ಕೆ ಪೌಡರು ಇಲ್ಲ ಜೀರಿಗೆ ಪೌಡರು ಇಷ್ಟೂ ನಾನು ಮಸಾಲ ಚಿತ್ರಾನ್ನಾಗ ಹಾಕೊತೀನಿ. ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ. ಬೇಕೆಂದರೆ ಒಂದು ಚಿಟಿಕೆ ಅಷ್ಟು ಗರಂ ಮಸಾಲನೂ ಕೂಡ ಹಾಕೊಬೋದು, ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಚಿತ್ರಾನ್ನ. ನಾನು ಇದೆಲ್ಲ ಹಾಕಿ ಎಲ್ಲೋ ಒಂದು ಅಪರೂಪಕ್ಕೆ ಟ್ರೈ ಮಾಡ್ತೀನಿ. ಯೂಶಲಿ ನನ್ನ ಮಗಳಿಗೆ ಸ್ವಲ್ಪ ಈ ರೀತಿನೇ ಇಷ್ಟಪಡ್ತಾಳೆ, ಅವಳು ಸ್ವಲ್ಪ ಸ್ಪೈಸಿಯಾಗೇ ಇಷ್ಟಪಡ್ತಾಳೆ ಚಿತ್ರಾನ್ನ. ಸೊ ಹಾಗಾಗಿ ಮಾಡಿದ್ದು. ಅದಾದಮೇಲೆ ಎಲ್ಲ ಬೆಂದಾದಮೇಲೆ 1-2 ನಿಂಬೆಹಣ್ಣು ಈ ರೀತಿ ಹಾಕೊಂಡೆ ನಾನು. ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಬಿಟ್ಟು ಹಾಕೊಂಡ್ರೆ ಬೆಟರು ನಿಂಬೆಹಣ್ಣು ಹಾಕಬೇಕಾದ್ರೆ, ಓಕೆನಾ. ಅದಾದಮೇಲೆ ಸ್ವಲ್ಪ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಸೊ ಫೈನಲಿ ನಮ್ಮ ಮಸಾಲ ಚಿತ್ರಾನ್ನ ರೆಡಿ ಆಯಿತು. ಈ ರೀತಿ ನಾನು ತುಂಬ ದಿವಸ ಆಗಿತ್ತು ನಿಮ್ಮ ಹತ್ರ ರೆಸಿಪೀಸ್ ಎಲ್ಲ ಶೇರ್ ಮಾಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ರೆಸಿಪೀಸ್ನ ಶೇರ್ ಮಾಡ್ತೀನಿ. ನಾನು ಸಹ ಟಿಫನ್ ಎಲ್ಲ ಮಾಡಿಕೊಂಡೆ, ಒಂದು 11 ಗಂಟೆ ಆಗಿತ್ತು. ನೋಡಿ, ನನ್ನ ಮಗ ಕೈ ಬಿಡ್ತಾ ಇರಲಿಲ್ಲ. ಅವನಿಗೆ ಅರ್ಥ ಆಗುತ್ತೆ, ಈಗ ನಾನು ಎಲ್ಲರೂ ರೆಡಿ ಆದರೆ ನಾನು ಕರ್ಕೊಂಡೋಗು ಅಂತಾನೆ. ಅವನ್ನ ಸ್ವಲ್ಪ ಊಟ ಎಲ್ಲ ಮಾಡಿಸಿ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೆ. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಹೋದೆ ನಾನು. ಸೊ ನಾನಿವಾಗ ಬಸ್ಸಲ್ಲಿ ಬಂದೆ ಅಲ್ವಾ. ನನಗೆ ಬಸ್ಸು ಟ್ರಾವೆಲಿಂಗು ಅಂತಂದರೆ ಅಷ್ಟಕ್ಕಷ್ಟೇ ನನಗೆ. ನಾನು ಸ್ವಲ್ಪ ನನಗೆ ಇದು ಏನು ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗೋಯ್ತು. ಅರ್ಧಕ್ಕೆ ಇಳ್ಕೊಂಡು ಅಲ್ಲೇ ಸ್ವಲ್ಪ ನೀರು ಕುಡಿದು
ಅದಕ್ಕೆ ಇಳ್ಕೊಂಡು ಬಂದ್ಬಿಟ್ಟೆ ಇವಾಗ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು. ನಂಗೆ ಅದೇನೋ ಸ್ವಲ್ಪ ಈ ಬಸ್ಸು ಕಾರು ನಂಗೆ ಬರೋದೇ ಇಲ್ಲ ಕೆಲವೊಂದ್ಸಲಿ. ನೋಡೋಣ ಇವಾಗ ಮೆಟ್ರೋದಲ್ಲಿ ಹೋಗ್ತೀನಿ. ಮೆಟ್ರೋದಲ್ಲಿ ಏನಷ್ಟು ಅನಿಸಲ್ಲ. ಆಮೇಲೆ ಚಿಕ್ಕಪೇಟೆ ಮೆಟ್ರೋಗೆ ರೀಚ್ ಆದೆ. ಅಲ್ಲಿ ನನ್ನ ತಂಗಿನೂ ಜಾಯ್ನ್ ಆದ್ಲು ನಂಗೆ. ಈ ಚಿಕ್ಕಪೇಟೆಲಿ ತುಂಬಾ ಹುಷಾರಾಗಿರ್ಬೇಕು, ಸಿಕ್ಕಾಪಟ್ಟೆ ಕಳ್ಳರು ಇರ್ತಾರೆ. ಬ್ಯಾಗ್ನ ಹುಷಾರಾಗಿ ಜೋಪಾನವಾಗಿ ಎತ್ಕೊಂಡು ಹೋಗ್ಬೇಕು, ಅದನ್ನ ಹೇಳ್ತೀನಿ ನೋಡಿ. ಸಂಡೇ ಅಂದರೆ ಸಂಡೇ ನಾವು ಎಷ್ಟೇ ಬೇಗ ಬಿಟ್ರು ಚಿಕ್ಕಪೇಟೆಗೆ ಹೋಗಿ ತಲುಪೋ ಹೊತ್ತಿಗೆ 1:30 ಆಗೋಗಿತ್ತು ನಮಗೆ. ಅದಾದ್ಮೇಲೆ ನಾವು ಸ್ವಲ್ಪ ಶಾಪಿಂಗ್ ಬೇಗ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಬಿಸಿಲು ಬೇರೆ ಇತ್ತಲ್ವಾ, ಹಂಗೇನೆ ಮಜ್ಜಿಗೆ ಸ್ವಲ್ಪ ಕುಡ್ಕೊಂಡು ಶಾಪಿಂಗಿಗೆ ಹೋದ್ವಿ ನಾವು. ಟಿಫನ್ ಊಟ ಮಾಡಕ್ಕೂ ನಮ್ಗೆ ಟೈಮ್ ಇರ್ಲಿಲ್ಲ ನೋಡಿ. ಈ ಶಾಪಿಂಗ್ ಅಂತ ಹೋಗ್ಬಿಟ್ರೆ ನಾವ್ ಹೆಣ್ಮಕ್ಳು ನಮ್ಗೆ ಏನು ಗೊತ್ತೇ ಆಗಲ್ಲ. ಅದಾದ್ಮೇಲೆ ಸ್ವಲ್ಪ ಗೋಲ್ಡ್ ಮತ್ತೆ ಬೀಟ್ಸ್ ಎರಡೂನು ಶಾಪಿಂಗ್ ಇತ್ತು ನಮ್ಗೆ, ಇಬ್ಬರೂ ತಗೋಬೇಕಿತ್ತು. ಸೊ ಹಂಗಾಗಿ ಹೋದ್ವಿ. ಕೆಲವೊಂದಷ್ಟು ಶಾಪ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 7 ಗಂಟೆ ಆಗೋಗಿತ್ತು ನೋಡಿ ನಾವು ಶಾಪಿಂಗ್ ಎಲ್ಲ ಮಾಡಿ. ಆ ಬೀಟ್ಸ್ದೇ ಕೆಲಸ ಜಾಸ್ತಿ ಇರುತ್ತೆ. ಹಾಫ್ ಎನ್ ಅವರ್ ಇಂದ 1 ಅವರ್ ಹಿಡಿಯುತ್ತೆ ಈ ತರ ನಾವು ಬೀಟ್ಸ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದಕ್ಕೆ ಕೊಟ್ರೆ. ನಾನು ನೆಕ್ಸ್ಟ್ ವ್ಲಾಗ್ ಹೇಳ್ತೀನಿ ನಿಮ್ಗೆ ನಾನು ಏನೇನೆಲ್ಲ ತಗೊಂಡೆ, ಮತ್ತೆ ಪ್ರೈಸ್ ಎಷ್ಟಾಯ್ತು, ಒಂದಕ್ಕೂ ಯಾವ ರೀತಿ ಪ್ರೈಸ್ ಹಾಕ್ತಾರೆ ಅವರು, ಮತ್ತೆ ಎಣ್ಸೋದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ, ಈ ರೀತಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ ಎಷ್ಟು ಪ್ರೈಸು, ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಒಂದೇ ವ್ಲಾಗಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಇಲ್ಲೇ ಕುತ್ಕೊಂಡು ಅದು ಪೋಣಿಸ್ಕೋತಾ ಇದ್ವಿ. ಯಾಕಂದ್ರೆ ಗೋಲ್ಡ್ ಎಲ್ಲ ಕೊಟ್ಟಿದ್ವಿ ಅಲ್ವಾ ನಾವು, ಸ್ವಲ್ಪ ಏನಾದ್ರು ಮಿಸ್ಪ್ಲೇಸ್ ಆಗ್ಬಿಡುತ್ತೆ ಅಂತ ನನ್ನ ತಂಗಿಗೆ ಸಿಕ್ಕಾಪಟ್ಟೆ ಭಯ ಇತ್ತು. ನಾನು ಕೊಟ್ಬಿಟ್ಟು ಹೋಗೋಣ ಬಾ ಊಟಕ್ಕೆ ಅಂತೆಲ್ಲ ಹೇಳ್ತಿದ್ದೆ. ಬಟ್ ಅವಳು ಸ್ವಲ್ಪ ಬೇಡ ಸುಮ್ಮನೆ ಯಾಕೆ ಮಿಸ್ಪ್ಲೇಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ವೇಟ್ ಮಾಡ್ತಾ ಇದ್ವಿ. 3 to 4 hours ಆಗೋಯ್ತು ನಮಗೆ. ಅಂಡ್ ಇಲ್ಲಿ ಒಂದು ಚಾಟ್ಸ್ ಶಾಪ್ ಇದೆ, ನಾನು ಲ್ಯಾಂಡ್ ಮಾರ್ಕ್ ತೋರಿಸ್ತೀನಿ ನಿಮಗೆ. ಈ ಅಂಗಡಿದು ಹೆಸರಿರ್ಲಿಲ್ಲ, ಬಟ್ ರಾಜಾ ಮಾರ್ಕೆಟ್ ಇಂದ ಒಳಗಡೆ ಬಂದು ರೈಟ್ ಸೈಡ್ ತಗೋಬೇಕು. ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಎನಿ ಟೈಮ್ ಕ್ರೌಡ್ ಇರುತ್ತೆ ಇಲ್ಲಿ. ನಾವು ಮಸಾಲ್ ಪುರಿ ತಗೊಂಡ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಮೇಲೆ ಇದು ಬೇಲ್ಪುರಿಲಿ ಮಾವಿನಕಾಯಿ ಮತ್ತೆ ಈ ಆಲೂಗೆಡ್ಡೆ ಫ್ಲೇವರ್ ಹಾಕಿರ್ತಾರೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಹೋದಾಗೆಲ್ಲ ಇಲ್ಲೇ ತಗೊಳೋದು ನೋಡಿ. ದಹಿ ಪುರಿನೂ ಅಷ್ಟೇನೆ. ನೀವು ಎನಿ ಟೈಮ್ ಹೋಗಿ, ಇಲ್ಲಿ ಅಷ್ಟೇ ಕ್ರೌಡ್ ಇರುತ್ತೆ. ಮತ್ತೆ 50 rupees 40 30 ಈ ರೇಂಜ್ ಎಲ್ಲ ಇರುತ್ತೆ ನಮ್ಗೆ. ನೋಡಿ ನಾನು ಲ್ಯಾಂಡ್ ಮಾರ್ಕ್ ತೋರಿಸಿದೀನಿ, ಹೋಗಿ ಖಂಡಿತ ಚೆನ್ನಾಗಿದೆ ಇಲ್ಲಿ. ಅದಾದ್ಮೇಲೆ ನನ್ನ ತಂಗಿ ಸ್ವಲ್ಪ ಈ ಜ್ಯುವೆಲ್ರಿ ಇಟ್ಕೊಳಕ್ಕೆ ಬ್ಯಾಗ್ ಎಲ್ಲ ತಗೋಬೇಕು ಅಂತ ಹೇಳಿದ್ಲು ನೋಡಿ. ಈ ರೀತಿ ಎಲ್ಲ ಜ್ಯುವೆಲ್ರಿದು ಬ್ಯಾಗ್ಸ್ ಎಲ್ಲ ಇತ್ತು. ಸಮಥಿಂಗ್ ಇದು 950 ಏನೋ ಹೇಳಿದ್ರು ನೋಡಿ. ಈ ರೀತಿ ಪೌಚಸ್ ಇತ್ತು. ಅದಾದ್ಮೇಲೆ ಈ ಸಿಂಗಲ್ ಜ್ಯುವೆಲ್ರಿ ಇಟ್ಕೊಳ್ಳೋದಕ್ಕೆ ಬರುತ್ತಲ್ಲ, ಅದು ನಾವು 150 300 500 ಈ ರೀತಿ ಎಲ್ಲ ಚಾರ್ಜ್ ಮಾಡಿದ್ರು. ನಾವು ಒಂದಷ್ಟು ತಗೊಂಡ್ವಿ, ತೋರಿಸ್ತೀನಿ ಏನ್ ತಗೊಂಡ್ವಿ ಅಂತ ಹೇಳ್ಬಿಟ್ಟು. ನೋಡಿ ಈ ರೀತಿ ಎಲ್ಲ 500 600 ಇಂದ ಇತ್ತು, ಸ್ಮಾಲ್ ಇಂದ ಬಿಗ್ ವರ್ಗೂ ಇತ್ತು ನೋಡಿ. ಅನುಕೂಲವಾಗಿತ್ತು, ಬ್ಯಾಗ್ ಅಲ್ಲಿ ತುಂಬಾ ಎಲ್ಲಾನು ಜ್ಯುವೆಲ್ರೀಸ್ ಒಂದ್ರಲ್ಲೇ ಪ್ಲೇಸ್ ಮಾಡ್ಬೋದಾಗಿತ್ತು, ಆ ರೀತಿ ಇತ್ತು ನೋಡಿ. ಇವಳು ಈ ರೀತಿ ತಗೊಂಡ್ಲು, ಬಟ್ ಚೆನ್ನಾಗಿತ್ತು ನೋಡಿ. ಇದೊಂದು 10 ಪೀಸ್ ಏನೋ ಒಂದು ಬ್ಯಾಗಲ್ಲಿ ಇಟ್ಕೊಬೋದಾಗಿತ್ತು. ಇದು 650 rupees ಏನೋ ಹೇಳಿದ್ರು. ಸೊ ನಾವೊಂದಷ್ಟು ತಗೊಂಡ್ವಿ, ಬೇಕಾಗುತ್ತೆ ಈ ಪರ್ಲ್ಸ್ ಮತ್ತೆ ಗೋಲ್ಡ್ ಆ ಥರ ಎಲ್ಲ ಇಡೋದಿಕ್ಕೆ, ಬೀಟ್ಸ್ ಜ್ಯುವೆಲ್ರಿ ಇಡೋದಿಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಲಾಸ್ಟಿಗೆ ಒಂದಷ್ಟು ಬಾಕ್ಸ್ಗಳು ತಗೊಂಡ್ವಿ. ತುಂಬಾ ಲೇಟ್ ಆಗಿ ಹೋಗಿತ್ತು ಮನೆಗೆ ಹೋಗೋ ಹೊತ್ತಿಗೆ. ನಮ್ಮಪ್ಪ ಕಾಲ್ ಮೇಲೆ ಕಾಲ್ ಮಾಡಿ ಬೈತಾನೆ ಇದ್ರು, ಯಾವಾಗ್ಲೂ ನಿಮ್ದು ಶಾಪಿಂಗ್ ಅಂತೀರಾ ಅಂತ ಹೇಳಿ. ಸೊ ಆದಷ್ಟು ಬೇಗ ಮನೆಗೆ ಹೋಗೋಣ ಅಂತ ಹೇಳಿ ಆಟೋ ಬುಕ್ ಮಾಡ್ಕೊಂಡ್ವಿ. ಮನೆಗೆ ಹೋಗಿ ಊಟಕ್ಕೆ ಕೂತ್ಕೊಂಡೆ. ನಮ್ಮ ಅಪ್ಪ ನಮ್ಮಮ್ಮ ನನ್ನ ಮಗಳು ಎಲ್ಲರೂ ಬೈತಾನೆ ಇದ್ರು, ಇನ್ಮೇಲೆ ಶಾಪಿಂಗ್ ಹೋಗ್ಬೇಡ ನೀನು, ಆನ್ಲೈನಲ್ಲೇ ಬುಕ್ ಮಾಡ್ಕೊ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗು ನಿಮಗೆ ನಾನು ಏನೇನು ಜ್ಯುವೆಲ್ರಿ ತಗೊಂಡೆ ಅಂತ ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.